Check it out. Ow! Dat, dat, dat. ಏನು ಬಗಳ್ತಾವ್ರಿ ಹೊತ್ತೇರಿ ಬಿಡವಲ್ಲಿ ನಾಯಿ ಬಗಳೋದು ಹಂಗ ಬಗಳಾಕ ಹತ್ತು ಬಿಟ್ಟವ ಒಂದ್ ಈಟರ್ ನಿದ್ದೆ ರೈತಿ ನಿಮ್ಗ ನಾಯಿ ಹುಟ್ಟಿದ್ವು ಬಡ ಬಡ ಬಗಳಾಕ ಹತ್ತು ಬಿಡ್ತೀರಿ ಏನ್ ಹೊತ್ತೇರ್ತಂದ್ರ ಒಂದ್ ಇದಕ್ಕಾರ ಹೋಗುದಾರ ಬಿಡುದ್ ಭಾಗ್ಯ ಇವ್ ಅಲ್ರಿ ನಾಯಿ ಸಂಬಂಧ ಕೆಟ್ಟ ಬ್ಯಾಸರ ಇವತ್ತು ಒಂದ್ ಈಟು ಮನ್ಕೊಂಡಂಗಿಲ್ಲ ಹಂಗ ಬಗಳಾಕ ಚಲೋ ಮಾಡಿಬಿಟ್ಟ ಇವ ಅವನವನ್ ಕಳ್ಳಿ ಓಣ್ಯಾಗ ಹೋದ್ರ ಮಂಜಾನ ಕಾಟ ಜಾಸ್ತಿ ಆಗಿಬಿಟ್ಟತ್ ಬಿಡಪ್ಪ ಅಲ್ಲಿ ಹಚ್ಚ ಸಾಕ್ ಬಿಡ್ಲಿ ಅಪ್ಪ ನಾವು ಮೊದ್ಲ ಇದಕ್ ಬಾಳ ಜೋರ್ ಬಂದತ್ತೆ ಏನಪ್ಪಾ ಉಚ್ಚರಿಸ್ಕೊಂತ ಹುಡುಗರ ಏನೋ ನನ್ನ ಮಗಳ ನೋಡ್ರಿನಪ್ಪ ಅಲ್ಲ ಇದ ದಾರಿ ಹಿಡ್ದ ನೀರ್ ತಗೊಂಬರ್ತಾನಂತ ಹೋದಾಕಿ ಕಟ್ಕೊಂಡು ಹೋಗ್ಯಾಳ ಎಲ್ಲಿ ಆ ದಾರಿ ಹಿಡ್ದು ಎಲ್ಲಿ ಯಾವನ್ ಗುಡಿ ಬ್ಯಾನ್ ಹತ್ತುವಳು ನನಗೇನು ತಿಳಿಲಂಗ ಅಲ್ಲ ಹೋಗುದು ಹೋಗ್ಯಾಳ ಒಂದಿಟ್ಟು ಏನಾರ ಕಟ್ಕೊಂಡು ಹೋಗ್ಯಾಳ ಗಂಟ ಕಾಣೋದು ಅದನ್ನ ತಗೊಂಡ್ ಹೋದಂಗ ಕಾಣ್ತಾಳ ಏನಂತ ತಿಳ್ಕೊಬೇಕ ಒಂದು ತಿಳಿ ಅಂದ್ರ 12 ತಿಳಿ ಆಗತೈತಿ ಯಾರು ಫೋನ್ ಹಚ್ಚಿರು ಸುಳ್ಳ ಹೇಳೇ ಬಿಡ್ತಾರ ಕರನ ಹೇಳವಲ್ರಿ ಸಾಕ್ ಬೇಕಾಗಿ ಹೋಗೈತಿ ನೋಡ್ತಾನ್ರಿ ಏನ ಎಲ್ಲಾರು ಸಿಕ್ಕ ಹುಡುಕೊಂಡ್ ಬರ್ತಾನೆ ಹಾದ್ರ ಹೋಗೋಳಕ್ ಮತ್ತೆ ಮಾಡೋದು ಅದೊಟ್ಟು ಲಗ್ನ ಖರ್ಚು ಉಳಿತಾನ ತಿಳ್ಕೊಂಡ್ ಮನ್ಯಾಗ ಇರ್ತಾನ ಮತ್ತೆ ಮಾಡೋದು ವಿಠಲ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ವಿಠಲ ವಿಠಲ ಅವನಲ್ಲಿ ವೆಲ್ಕಮ್. ಇದೇನು ಯಾಕೆ ಇಷ್ಟೊಂದು ತಡ ಮಾಡಿ ಬಂದ್ರಿ? ನನ್ನ ಫ್ರೆಂಡ್ಸ್ ಮ್ಯಾರೇಜ್ ಪಾರ್ಟಿಗೆ ಹೋಗಿದ್ದೆ, ಬರೋದೊಟ್ಟು ಲೇಟ್ ಆಯ್ತು. ಆದಷ್ಟು ಬೇಗ ಈ ಮನೆಯ ಒಡನನ್ನು ಹೊರಹಾಕಿ ಈ ಮನೆಗೆ ನಿನ್ನನ್ನೇ ದೊರೆ ಮಾಡ್ಬೇಕನ್ನೋದೇ ನನ್ನ ಆಸೆ. ಎಂತ ಚಾಣಕ್ಸ್ತಳೆ ನೀನು. ಇದಕ್ಕೆ ತಲೆ ಬರಹ ನೀಡಿದವರು ನೀವೇ ಅಲ್ವೇ? ನಾನು ಮಿಥ್ಯೆ ಮಾತ್ರ. ನಿನ್ನಂತಳು ಪಡೆದಿದ್ದು ನನ್ನ ಪುಣ್ಯ. ರೀ, ನಿಮ್ಮನ್ನ ಕೈ ಹಿಡಬೇಕಾದ್ರೆ ನಾನು ಕೂಡ 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಓ ಪ್ರೀತಿಯೇ ಐ ಲವ್ ಯು.
ವಿಷಯ ಇದೆಯಾ ನಿಜ ನಿನ್ನ ಪ್ರಾಣದಿಂದ ಉಳಿಸಲಾರೆ. ಮುಚ್ಚ್ರಿ ಬಾಯನ. ಯಾಕ್ರಿ ಬಡ್ಕೊಳ್ತೀರಾ? ಅಲ್ಲ ರೀ, ಹೋಟೆಲ್ಗೆ ಹೋಗಿ ಬೈಟು ಹಾಕಿ ಕಾಫಿ ಕುಡಿಯೋದಿಲ್ವಾ? ಅದರಂತೆ ಇದು ನನ್ನನ್ನು ಬೈಟು ಮಾಡಿದ್ದೇನೆ ಅಷ್ಟೇ. ಇದ್ರಲ್ಲಿ ಏನ್ರಿ ಇದೆ ತಪ್ಪು? ಮುಚ್ಚು ಬಾಯಿ ಚಾಂಡಲ್. ಚಾಂಡಲ್ ಅಂತ ಗಂಡನ ಎದುರಿಗೆ ಮಿನ್ನನ್ನು ಹಾಡಿ ಕುಡಿದು ಬಾಟಿ ಕಾಪಿ ಹೋಲಿಸಿ ಈ ಗಂಡ ಕಟ್ಟಿ ತಾಳಿಗೆ ಮಾಪಿ ಅಂತ ಹೇಳ್ತೀಯ ಸೂಳೆ? ಹೆಣ್ಣಲ್ಲ ಹೆಮ್ಮಾರಿ. ರಾಕ್ಷಸಿ ಅಂತೇನೋ ಅನ್ನು ಅಂದ್ರೆ ಏನು ತಪ್ಪಿಲ್ಲ. ಏನೋ ತಾಳಿ ಕಟ್ಟಿದ ಭೂಪ ಏನೋ ಹೇಳ್ದೆ, ನನ್ನನ್ನು ಸೂಳೆ ಅಂತ ಕರೆದಿಯಲ್ಲ. ಆದ್ರೆ ನೀನು ಮಾಡಿದ್ದೇನು ಕೆಲಸ? ಶಿವನ ಸಾಕ್ಷಿಯಾಗಿ ನೀನು ಶಾಂತನ ಕೊರಳಿಗೆ ತಾಳಿ ಕಟ್ಟಿ ಏಕಪತ್ನಿ ವ್ರತಸ್ಥನಾಗಿರ್ಬೇಕಾದ ನೀನು ನನ್ನ ಕೊರಳಿಗೆ ತಾಳಿ ಕಟ್ಟಿ ನಿನ್ನ ಕಾಯ ವಾಚವನ್ನು ಸುಖದಿಂದ ಈಡೇರಿಸಿಕೊಂಡೆಲ್ಲ. ನಿನ್ನನ್ನು ಏನಂತ ಕರಿಬೇಕು? ನಾಲಾಯಕ. ಎತ್ತಿದ ಕೈಯನ್ನು ಕೆಳಗಿಳಿಸೋ. ಪದೇ ಪದೇ ಕೈಯನ್ನು ಎತ್ತಿದ್ಯಾದ್ರೆ ಎತ್ತಿದ ನಿನ್ನ ಕೈಯನ್ನೇ ಕತ್ತರಿಸಿ ಹಾಕಬೇಕಾಗುತ್ತದೆ. ಎಚ್ಚರ. ತೂ ಮಾಟಗಾರ್ತ ಹೆಣ್ಣೆ, ನಿನ್ನನ್ನು ನನ್ನ ಹೆಂಡತಿಗೆ ಕಟ್ಟಿಕೊಂಡು ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಿನಗೆ ಆಶ್ರಯದ ಬಳಿಗೆ ನಾನೇ ಆಧಾರವಾಗಿ ನಿನ್ನ ಸತಿಸ್ಥಾನ ಕೊಟ್ಟಿದ್ದಕ್ಕೆ ನನಗೆ ಈ ಶಿಕ್ಷೆ ನೀಡಿದಿಲ್ಲ ಹೆಮ್ಮಾರಿ. ನಿನ್ನಂತ ಸತಿ ಸುಳ್ಳಿರಬಾರದು. ದಾಟು ಮೊದಲು ನನ್ನ ಮನೆಯಿಂದ ಆಚೆ. ಮನೆ ಎಲ್ಲಿದೆ ನಿನ್ನ ಮನೆ? ಏ ಮೂರ್ಖ, ಎಂದು ನೀನು ನನ್ನ ಕೊರಳಿಗೆ ತಾಳಿ ಕಟ್ಟಿದೆಯೋ ಅಂದೇ ನಿನ್ನ ಹೆಸರಿಗಿದ್ದ ಈ ಮನೆ ಹಾರಿ ಹೋಗಿದೆ. ನೋಡು, ಇಷ್ಟು ದಿನ ನೀನು ನನ್ನ ದೇಹ ಸುಖವನ್ನು ಅನುಭವಿಸಿದ್ದೀಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನಗೆ 1 ಗಂಟೆ ಟೈಮ್ ಕೊಡ್ತಾ ಇದ್ದೀನಿ. ಮರ್ಯಾದೆಯಿಂದ ಇಲ್ಲಿಂದ ಜಾಗ ಖಾಲಿ ಮಾಡು. ಇಲ್ದೆ ಹೋದ್ರೆ ನಾನೇ ನಿನ್ನ ಕತ್ತಿಗೆ ಕೈ ಕೊಟ್ಟು ಹೊರ ತಳ್ಳಬೇಕಾಗುತ್ತದೆ. ಬಾಂಡೆ ಹೆಣ್ಣೆ, ಅಂದು ರಾಜವರಮನ ಮನೆಯಲ್ಲಿ ನೀ ಹೀಗೆ ಇದ್ದೆ ಅಂತ ತಿಳಿದಿದ್ದರೆ ಅವತ್ತು ನಿನ್ನ ಕಥೆ ಮುಗಿಸಿ ಬಿಡ್ತಿದ್ದೆ. ಆದರೆ ನಿನ್ನಕ್ಕ ಮಾಡಿದ ಸುಳ್ಳು ಸಲ್ಲದ ವೇಷ ನಿನ್ನಲ್ಲಿ ಇರ್ಲಿಕ್ಕಿಲ್ಲ ಅಂತ ತಿಳಿದು ನಿನ್ನ ಕೈ ಹಿಡಿದು ನನ್ನ ಮಾನ ಮರ್ಯಾದೆ ಗೌರವ ಹಾಳು ಮಾಡಿಕೊಂಡೆ. ಏನು ಸಂಸಾರದ ಆಳವನ್ನು ಅರಿಯದ ಆದಮ ನೀನು. ಮೃದು ಸ್ವಭಾವದ ಜನಾಂಗದ ಒಡೆಯನಾಗಬೇಕಾದ ನೀನು ನನ್ನಂತವಳ ಕೈ ಹಿಡಿಯೋದಕ್ಕೆ ನಾಚಿಕೆ ಬರಲಿಲ್ವೇನೋ ನಿನಗೆ ಅವತ್ತೇ? ರಂಜನಾ ರಂಜನಾ, ನಿನ್ನ ಪ್ರತಿಯೊಂದು ನುಡಿ ಕೇಳಿ ನನ್ನ ಹೃದಯ ಹೊಡೆದು ನಡುಗುತ್ತದೆ. ಈ ನಿನ್ನ ಮೋಸದ ಮಾತಿಗೆ ಮರಳಾಗಿ ನನ್ನ ಹುಲಿಯಂತ ಹೆಣ್ಣನ್ನು ಹೊರಗೆ ಹಾಕಿದೆ. ನನ್ನ ಧರ್ಮ ಪತ್ನಿಗೆ ಕೊಡಬಾರ್ದನ್ನು ಕಷ್ಟಲು ಕೊಟ್ಟೆ. ಫಲವತ್ತಾದ ಆಸ್ತಿ ನಿನ್ನ ಹೆಸರಿಗೆ ಮಾಡಿ ಉನ್ನತ ಸ್ಥಾನದ ನನ್ನ ಗೌರವವನ್ನು ಹಾಳು ಮಾಡಿಕೊಂಡೆ. ಪಂಚಾಯತ್ ಸ್ಥಾನ ಹೇರುವ ನನ್ನ ಮಗುವಿಗೆ ಬಂಗಾರ ಕವಚ ಇರಲಿ ಅಂತ ನನ್ನ ತಂದೆ ಹಾಕಿದ 10 ತೊಲೆ ಬಂಗಾರ ಕವಚವನ್ನು ಕಳೆದುಕೊಂಡೆ. ನೀನು ಹೆಣ್ಣಲ್ಲ, ನನ್ನ ಹಾಲಿನಂತ ಸಂಸಾರದಲ್ಲಿ ವಿಷ ಬೇರಿಸಲು ಬಂದ ರಾಕ್ಷಸಿ ನೀನು. ನಿನ್ನಂತ ತಿಳಿದಿರುವ ದಾಟು ಮೊದಲು. ಏ ನಿಲ್ಲು, ಇನ್ನು ಮೇಲೆ ಆ ವಸ್ತು ನಿನ್ನದಲ್ಲ, ನಂದು. ರಂಜನಾ, ಅವನು ಕಟ್ಟಿದ ತಾಳಿ ಮಗಕ್ಕೆ ಬಿಸಾಕು. ಪಾಪಿ, ನೀನು ಕಟ್ಟಿದ ತಾವಳಿ ಯಾವಳಿಗೆ ಬೇಕೋ? ನನ್ನ ಹೂ ಎಂಬ ಸಂಸಾರದಲ್ಲಿ ಮೂಲೆಸರಿನ ಪ್ರಾಣ ತೆಗೆದಾಣ ಬಿಡಲಾರೆ. ಏ ರಾಮ, ನನ್ನ ಕತ್ತನ್ನು ತೆಗಿತೇನೆಂತ ಬಂದ ನಿನ್ನಂತ ಎಷ್ಟೋ ನರಕೊಂಡಿಗಳು ತಮ್ಮ ಕತ್ತನ್ನು ಕಳೆದುಕೊಂಡು ಹೋಗಿದ್ದಾರೆ ಸಪ್ತ ಸಾಗರದಲ್ಲಿ. ಲೇ ರೈವರ್ಮ, ಏಯ್, ಈಗ ನಿನ್ನ ಬರೀ ಮಾತಿಗೆ ನಿನ್ನ ಮುತ್ತು ಹೊಡೆಯಿತು, ಮುಂದು ನಿನ್ನ ಮಾತು ಹೊಡೆಯುತ್ತೆ. ಅದನ್ನೇ ಇಂದು ದೊಡ್ಡದಾಗಿ ನಿರ್ಮಿಸಿಬಿಟ್ಟಿಯ ಕಟುಕ. ಅಂದು ಹುಚ್ಚನಾಗಿ ಅವಳ ಮಾತಿಗೆ ಮನ ಸೋತು ನನ್ನ ಆಸ್ತಿ ಕಳೆದುಕೊಂಡಿರ್ಬೋದು, ಆದ್ರೆ ನನ್ನ ತಾಕತ್ತು ಕಳೆದುಕೊಂಡಿಲ್ಲ ರೈವರ್ಮ. ನೀ ಹಾಕಿದ ಮುಂದಿನ ಸಂಚಿಕೆಯಲ್ಲಿ ನಾ ಮಿಂಚಿನ ಮಿಡ ನಾಗರ ಆಗಿ ತೊಡಿ ಚಪ್ಪರಿಸಿ ಹೇಳಿವೆ ನಿನ್ನ ಜಡ್ಡವಾದತೆ ಹೆಕ್ಕೆ. ನಾ ಹೇಳಿ ಎತ್ತಿ ಕಚ್ಚಿ ಹೊರ ಬಂದ
ನಿನ್ನ ರಕ್ತದಿಂದ ಪ್ರತಿಷೇಧ ಮಹತ್ವದ ಶಬ್ದ ನಿನ್ನ ಎದೆ ಮೇಲೆ ಬರೆಯದಿದ್ದರೆ ನನ್ನ ಹೆಸರು ಶ್ರೀರಾಮಚಂದ್ರನೇ ಅಲ್ಲ. ಅದಕ್ಕಿಂತ ಮೊದಲೇ ನಿನ್ನ ಶಾಂತಿಯ ಶೀಲ ತಿಂದು ನಿನ್ನನ್ನು ಯಮನ ದಾರಿಗೆ ಕಳಿಸಿಬಿಡುತ್ತೇನೆ. ಏನಂದಲೇ ಬರುವ ಸ್ವಾಮಿ, ಬಿಟ್ಬಿಡಿ ಅವರನ್ನು. ಇಲ್ಲ ಶಾಂತ, ಇಲ್ಲ. ನನ್ನ ಸಂಸಾರ ಹಾಳು ಮಾಡಿಕೊಂಡು ಪ್ರಾಣ ತೆಗೆದೇ ಬಿಡಲಾರೆ. ಸ್ವಾಮಿ, ಇನ್ನೊಂದು ಸಾರಿ ಅವರ ಮೇಲೆ ಕೈ ಮಾಡಿ ತಿರುಚುವಾದ್ರೆ ನಿಮ್ಗೆ ನನ್ನ ಮೇಲೆ ಆಣೆ ಆಗಿದೆ. ನಾನು ನಿಮ್ಗೆ ಅವತ್ತೇ ಹೇಳ್ದೆ, ಇಂಥ ಕಾಮುಕರು ಎಂತವ್ರು ಅಂತ ನನಗೆ ಮೊದಲೇ ಗೊತ್ತಿತ್ತು. ಆದ್ರೆ ನನ್ನ ಮಾತಿನ ಮೇಲೆ ನಿಮ್ಗೆ ನಂಬಿಕೆ ಇರಲಿಲ್ಲ. ನೋಡಿ ಸ್ವಾಮಿ, ನಮ್ಮ ಜೀವ ಒಂದುಳಿದ್ರೆ ಸಾಕು. ಇಂಥ ಸಾಕಷ್ಟು ಆಸ್ತಿಯನ್ನು ನಾವು ಖರೀದಿ ಮಾಡ್ಬೋದು. ಬೇಡ ಸ್ವಾಮಿ, ನಾವು ಈ ಮನೆ ಬಿಟ್ಟು ಹೋಗೋಣ ಬನ್ನಿ. ಮನುಜನ ಬಾಳಲಿ ದೇವರ ಲೀಲೆ ಬಲ್ಲವರಾರುಹರು. ಮನುಜನ ಬಾಳಲಿ ದೇವರ ಲೀಲೆ ಬಲ್ಲವರಾರುಹರು. ತಿಳಿಸಿ ಬಂಧನಗಳನ್ನು ಚೂಟು ಬಿಡುವರು. ಸ್ವಾತಂತ್ರ್ಯ ಬಂಧನಗಳನ್ನು ದೂರ ಬಿಡುವರು. ಕಾಲ ಮಹಿಮೆ ಅದಕ್ಕೆ ಹಿರಿಮೆ. ಕಾಲ ಮಹಿಮೆ ಹೇಗಿದೆ ರಂಜನ ನಮ್ಮ ನಾಟಕ? ಏನ್ ನಾಟಕನೇನೋ ತಲೆ ಬಡಿಬೇಕಾದ್ರೆ ಸುಮ್ಮನೆ ನಿಂತಿದ್ರಲ್ಲ, ಇದೆ ಅಂತ ನಾಟಕ ಅಂತೀನಿ. ನಡೀರಿ, ನಾನು ಅಂದುಕೊಂಡಂತ ನಾಟಕ ಇವತ್ತು ಮಂಗಲಗೊಂಡಿತು. ಹಾಯಾಗಿ ನಾವು ನೀವು ಜೊತೆಗಿರೋಣ. ಮುಗಿಲ ಈ ಚದುರಂಗದಾಟ. ಎಲೆ ವಿಧಿಯಾಟವೇ, ಎಂತ ಪರಿಸರ ತಿರುಗಿಸಿದ್ದೀಯಾ ಈ ಕಾಲ ಚಕ್ರವನ್ನು. ನನ್ನಂತೆ ಎಷ್ಟು ಜನರ ನಿನ್ನ ಹೃದಯಕ್ಕೆ ಚೌಡಿಗೆ ಸಿಕ್ಕು ಸತ್ತಿರುವರು ನಾನು ಕಾಣೆ. ನಾನೊಬ್ಬ ಸಮರ್ಥ ನಾಯಕನಾಗಿ ತಲೆ ಎತ್ತಿ ಬಾಳಬೇಕೆಂದರೆ ಮಾಯದ ಛಾಯ ಬಿಸಿ ಮಾಡಿಕೊಂಡ ಮಡಿದನ್ನು ಕಡೆಗಣಿಸಿ ನನ್ನ ಬೀದರನ್ನು ಮಾಡ ಗಾಳಿಗೆ ದೂರಂತ ಮಾಡಿದಲೇ ವಿಧಿಯೇ. ಇನ್ನಾದ್ರೂ ಗೌರಿಂದ ಬಾಳನ್ನು ಕೈಬಿಡು ನಮ್ಮನ್ನು. ಲಿಖಿತಕ್ಕೆ ಹಣೆ ಬರಕ್ಕೆ ನಾವು ಹೊಣೆಯಾಗಿದೆ ಅಂದಾಗ ನಾವಿದನ್ನು ಅನುಭವಿಸುವುದು ನಮ್ಮ ಕರ್ತವ್ಯವಾಗಿದೆ. ಹೀಗಾಗಿ ಇದನ್ನೆಲ್ಲ ಸಹನೆಯಿಂದ ನಾನು ಸ್ವೀಕಾರ ಮಾಡದೆ ಹೋಗಿದ್ರೆ ಇವತ್ತು ನನಗೆ ತಾಳಿಯ ಭಾಗ್ಯ ದೊರಕ್ತಾ ಇರಲಿಲ್ಲ. ನಾನು ಪತಿರುತ್ತೆ ಹೆಣ್ಣಾಗಿ ಮಾಡಬೇಕೆನ್ನುವುದೇ ನನ್ನ ಆಸೆ. ಹೌದು ಶಾಂತ, ಹೌದು. ನಿನ್ನಂತ ಪ್ರತಿರೋಧ ಸ್ವಾಮಿ ನಿಷ್ಠೆ ನೋಡಿ ನನ್ನಂತ ಪಾಮರಿಗೆ ಬುದ್ಧಿ ಕಲಿಸಲಿ ಈ ಜನತೆ. ನಡೀರಿ ಸ್ವಾಮಿ, ನಮ್ಮ ತಮ್ಮ ಇದ್ದಾನಲ್ಲ, ಅವನ ಹತ್ರ ಹೋಗೋಣ. ಹಾಗಾದ್ರೆ ನನ್ನ ಕರೆತೆಯನ್ನು ನೋಡಿ ನನ್ನ ತಮ್ಮನನ್ನು ನಂಬುವನೆ. ನನ್ನ ತಮ್ಮ ಅಂತವನಲ್ಲ ರೀ, ಅದು ಅಲ್ಲಿ ನೋಡ್ರಿ, ನೆನಪಿಸ್ರಲ್ಲಿ ನನ್ನ ತಮ್ಮ ಬಂದೇ ಬಿಟ್ಟ. ಯಾರಾದರೇನು ವಿಧಿಯ ಕಲ್ಲು ಬಿಡದು ಯಾರದು ಏನಿದ್ದರೇನು. ಅಕ್ಕ ಮಾಮ, ಏಕೆ ನಿಮ್ಮಿಬ್ಬರ ಕಣ್ಣಲ್ಲಿ ನೀರು? ಯಾವ ನರವ್ಯಾಘ್ರದಿಂದ ತೊಂದರೆ ಐತೆ? ಅಕ್ಕ, ಯಾರಾದರೂ ನಿನ್ನ ಹೊಡೆದರು ಹೇಳಮ್ಮ, ಹೇಳು. ಆ ಪಾಪಿಯ ರಕ್ತ ಈಗಲೇ ಭೂಮಿಗೆ ಹರಿದು ಬರ್ತಾನೆ. ಆದ್ರೆ ಇವರ ರಂಜನಾ ಎಂಬ ಸೂಳೆ ಏನು ಮಾಡಿದಳಮ್ಮ? ಮೋಸದಿಂದ ಇವರ ಆಸ್ತಿని ಎತ್ಕೊಂಡಿದ್ದಲ್ದೆ ಮೋಸದಿಂದ ಇವರ ಕೊರಿಂದ ತಾಳಿ ಕಟ್ಟಿಸ್ಕೊಂಡು ಇವರನ್ನು ಮನೆ ಬಿಟ್ಟು ಹೊರ ಹಾಕಿದಳಪ್ಪ. ಇವ್ರು ಇಟ್ಟುಕೊಂಡಿರುವ ಏನು ಹೇಳ್ತಾ ಇದೀಯಮ್ಮ ನೀನು? ಎರಡನೇ ಸತಿ ಎಂದು ಸ್ವೀಕಾರ ಮಾಡಿ ತಾಳೆ ಕಟ್ಟಿ ತನ್ನೆ ಹರಿದು ಬಿಸಾಕಿ ಮತ್ತೊಬ್ಬನ ಕೈ ಹಿಡಿದಳೆ ಆ ಜಾರನೆ. ಎಲೆ ಮನಮೂರ್ಖ ಸೂಳೆ, ಅಂಧದ ಗಂಡಾಗಿ ಮೆರೆತಿವ ನನ್ನ ಮಾವನ ತಲೆಯಲ್ಲಿ ವಿಷದ ಬೀಜ ಬಿತ್ತಿ ಹಸನ್ಮುಖಿ ಆಗಿ ಬಾಳಬೇಕಿದ್ದವರ ಸಂಸಾರದಲ್ಲಿ ಕೊಳ್ಳಿ ಹೆಚ್ಚಿದ್ಯಾ ಚಾಂಡಾಳೆ? ನಾನಿನ್ನ ಕತೆ ಮುಗಿಸದೆ ಬಿಡಲಾರೆ. ಹಾ ಅಕ್ಕ,
ಯಾರೊಬ್ಬಳ ಕೈ ಹಿಡಿದ ಗಂಡು? ಅವನೇ ಅಪ್ಪ, ಕೊಲೆಘಾತಕ ರವಿರಾಜ ಹಾಗೂ ರವಿವರ್ಮ. ಲೇ ರವಿ ವರ್ಮ, ಈ ಬೀರ ತನ್ನ ಮಾವನಿಂದ ದೂರಾದನೆಂದು ಈ ಚರಿತ್ರೆ ಬರೆದಿಯ ನರ ಹಂತಕ. ನೀ ಎಂತ ಮಹಾಜ್ವಾಲೆ ಬೀಸಿದರು ಆ ಜ್ವಾಲೆಯನ್ನು ಹರಿದೊಗೆದು ಆ ರಂಜಿನಿಂದ ಎತ್ತಿದ ಆಸ್ತಿಗೆಲ್ಲ ಇವರನ್ನೇ ಅಧಿಪತಿಗಳನ್ನಾಗಿ ನೇಮಿಸಿದ್ದರೆ ನಾನು ಗಂಡಗೆ ಬೀರನೇ ಅಲ್ಲ. ಹಾ ಅಕ್ಕ, ಬನ್ನಿ ಸ್ವಾಮಿ, ಹೋಗಿ. ಚೇ ಈ ಗಾಡಿ ಹಾರ್ನ ಹಾಡಿಸಿದ್ರು, ಯಾರು ಸೈಡ್ ಆಗೋಲ್ರಿಪ್ಪ ಅಂತೇನೆ. Come on! Ow! ರೀ ಮಿಸ್ಟರ್, ಯಾರ್ರೀ ನೀವು ಸಿಸ್ಟರ? ಓ ನೀವಾ ಕಷ್ಟಪಟ್ಟು ಕಂಡಕ್ಟ್ ಮಾಡೋ ಸೀಟ? ಓಹೋ ನೀವ ಸುದ್ದಿದ್ದ ನೀವು ಕಟ್ ಮಾಡೋ ಲೈಮನ್. Dad! Dad! ನಾ ಲೈಮನ್ ಅಲ್ರಿ, ಈಗ ಸೀಟ್ ಹತ್ತಿದ ಬಸ್ ಓಡಿಸು ಡ್ರೈವರ್ ನಾನೀಗ. ಅರ್ಥ ಮ್ಯಾನೇಜರ್ ಇದು ಡಿಪೋಕ್ ಮ್ಯಾನೇಜರ. ಓಹೋ ಅಲ್ರಿ, ನೀವು ಗಾಡಿ ಓಡ್ಸಕ್ಕ ನಮ್ಮ ಡಿಪೋಕ್ ಬಂದಿರಲ್ಲ. ಆಗಂತ ನಮ್ಮ KCRT ಸಾಹೇಬ್ರು ನನ್ನ ಗಾಡಿ ಹೊಡ್ಯಾಕ ಇಟ್ಕೊಂಡಾರ. ಅಲ್ಲ, ನಿನ್ನಂತ ಜೂನಿಯರ್ಗೆ ಹೆಂಗ ಸಿಕ್ತಪ್ಪ ಗಾಡಿ ಡ್ಯೂಟಿ? ಸೀಟಿ ಹೊಡು ಹೆಂಗ್ ತಿಳಿಬೇಕು ನನ್ನ ನೌಕರಿ? 80ರ ಕಾಟದಾಗ ಹಾವೇರಿ ರೋಡಿಗೆ ಹಾಕಿ ಹೊಡಿಯಾಕತ್ನಿ ಅಂದ್ರ ಮುಳ್ಳೂರಾಗಿದ್ದ ಸೌದತ್ತಿ ಮಠ ನಿಂದ್ರದಿಲ್ಲ ನನ್ನ ಗಾಡಿ. ಏನ ಹಂಗಂತ ನೀವು ಗಾಡಿ ಓಡಿಸಿರ? ಹೌದು, ನೋಡಿ ಏನ ಹೋದ ತಿಂಗಳ ಕೊನೆಯ ತಾರೀಕಿಗೆ ಸಾರಿಗೆ ನಮ್ಮ ಕಮಿಷನರ್ ಅಷ್ಟು ಮೀಟಿಂಗ್ ಇಟ್ಟಿದ್ರ. Check it out! ಆಗ ನಮ್ಮ ಸಾಹೇಬ್ರು ಕೂಡ ಹೋಗುವಾಗ ದೊಡ್ಡ ಕಟರ್ನಿ ಆತು ಅಂದ. ಅದು ಹೆಂಗಾತ? ಭಾರಿ ಫಾಸ್ಟ್ ಹೊಂಟಿದ್ನಿ ಹೈವೇ ರೋಡಿಗೆ. ಆಗ ಇದ್ರಿಗೊಂದು ಗಾಡಿ ಬಂತ, ಲೈಟಿನ ಗಾಡಿ ಬಂದ್ಕೊಳ್ಳಿ. ಮತ್ತೆ ಎಡಕ್ಕಿದ್ದ ಬಲಕ್ ಜಗ್ಗಿನಿ, ಮತ್ತೆ ಅದಕ್ಕೂ ಸ್ಟೇಟ್ ಆಗಿ ಬಂತ. ಮತ್ತೆ ಎಡಕ್ಕೆ ಜಗ್ಗಿನಿ, ಮತ್ತೆ 2 ಕಡೆ 3 ಕಡೆ ಬಂದ ಆಕ್ಸಿಡೆಂಟ್ ಅದು ನೋಡ. ಅವಾಗ ನಿಮ್ ಸಾಹೇಬ ಆ ಆಕ್ಸಿಡೆಂಟಿಗೆ ಹವಾಜಿಗೆ ಅವ ಯಾವಾಗ ಮುಟ್ಟಿದ್ದೋ ಏನೋ ಅವಂಗ ಗೊತ್ತ. ಹಂಗಾದ್ರ ನಾಳೆ ಬರ್ತೀಯ ಮತ್ತೆ ನಮ್ಮ ಗಾಡಿಗೆ ಡ್ರೈವರ್ ಆಗಿ? ಹಂಗಂತೀಯ? ಬೇಕಲ್ಲೇ ನನ್ನ ಸಸ್ಯ. ಹಿಂಗಂತೀಯ? ಬಪ್ಪರೆ ಹುಡುಗ, ಮಾಡಿದ್ದೆಲ್ಲೋ ನೀನು ತುಡುಗ. Come on! Come on! ಗುಚ್ಚಿ ಕುಣಿ ತಾಳೋಯಪ್ಪ ತಕ್ಕತಯ್ಯ. Come on! ನಾವ ಅಂದ ಮನಸ ತಾಳ ನೋಡ ಈಕಿ ಮೈ. Dad! ಬ್ರೇಕ ಇಲ್ಲದ ಗಾಡಿ ಹೊಂಟಂಗ ರೈ ರೈ Dad! ಸೈ ಸೈ ಅಂದಂಗ ರೈ ರೈ. Come on! Come on! Agarati vayasa, desa bitkonjaresa. Supaya tulisa badanu kisa, menina manasa, kanti kanta, kachita javaru, lakanasa. Ulu buchi koni tara ekotakatai, baba anda masala no utunai. Uta ilmu garu hantan garu.
ಕೊಂದ ಮೇಲೆ ಸಾವಿರಡಬೇಕು ಹಿಡಿಯುತ್ತೇರು ನಾ ಬದುಕಬೇಕು ಯಾಕಿ ಶಿಕ್ಷೆ ಈಗ ಮಂಚಾಗಿದೆ ನಿನ್ನ ರಕ್ಷೆ ಹಿಡಿಯುತ್ತೇರು ನಾ ಯಾಕೆ ಪರೀಕ್ಷೆ ತಾಯ ಹಾಲು ಕುಡಿಯುವಾಗ ಯವನ ಕೂಡ ಸಾಯುವ ರಾಮಚಂದ್ರ ಈಗಲಾದರೂ ಚೆನ್ನಾಗಿ ಅರ್ಥವಾಗಿ ತಾಯಿ ರಾಜವರ್ಮನ ಮರ್ಮ ಎಂತದು ಎಂಬುದನ್ನು ಅಂದು ನನ್ನ ತಾಮನ ಸದಿಯಾಗಿ ಬಾಳುವ ಆ ಶಾಂತಿನ ಎಷ್ಟು ಬೇಡ ಬೇಡ ಅಂದರು ಹಠ ಮಾಡಿ ಅವಳ ಕೈಲಿದೆ ಎಂದು ಕುಟುಕು ನೀರಿಗೆ ಸಹ ಗತಿ ಇಲ್ಲದೆ ಬೀದಿಯಲ್ಲಿ ಬಿಟ್ಟಿರುವ ನೀನು ನನ್ನಡಿಯಾಗಿ ಬಂದು ಬೀಳುವೆ ಮೋಹದ ಜಾಲ ಸಾಕು ಅಥವಾ ಯಮನ ಬಾಗಿಲ ಬೇಕು ಲೇ ರಾಜವರ್ಮ ನನ್ನಕ್ಕೆ ಮೋಸದಿಂದ ಹೊತ್ತು ತರಿಸಿ ಕಟ್ಟಿ ಹಾಕಿರುವ ಹದಮ ಓಹೋ ಕಟ್ಟಿ ಹಾಕಿ ಹೆಸರು ಹೇಳಬೇಕು ತಾನೇ ರಾಮಚಂದ್ರ ನಾಡಿಗೆ ಒಡೆಯನೆಂದು ಹೇಳಿಕೊಂಡು ಮುನ್ನೋಡ್ಸಲಿನೆಲ್ಲ ಆಸ್ತಿ ಹೆಣ್ಣಿನ ಪಾಲಾಯ್ತು ಕರುನಾಡಿಗೆ ಕಣ್ಣಿನಿಂದ ಕ್ರೂರನಾಗಿ ಬೀದಿಯ ದಾರಿ ಹಿಡಿದಿರುವ ನೀನು ನನ್ನಿಂದ 10,000 ತೆಗೆದುಕೊಂಡು ಹೋಗೋದಕ್ಕೆ ಆ ಸಾಲದ ಗತಿ ಏನಾಯಿತು ಅಂತ ಔಷಧಿ ಮಾಡಕ್ಕೆ ಕಟ್ಟಿ ಹಾಕಿದೆ ಅದನ್ನೆಲ್ಲ ನಿನ್ನ ಮೋಸಕ್ಕಾಗಿ ಬೀಸಿರುವೆ ಮೋಸ ಅಂತರ ಬೀಳುವುದು ನಿನ್ನ ಕೊರಳಿಗೆ ಯಮನ ಶಾಪ ಏನಲ್ಲೇ ಬಡವ ಮನೆಯ ಅಡಚಣೆಗಾಗಿ ಮನೆಯ ಮೋಹಕ್ಕಾಗಿ ಹಣ ತೆಗೆದುಕೊಂಡು ಇಲ್ಲ ಅಂತ ಹೇಳಿ ಮಗನ ಮರ್ಯಾದೆಯಿಂದ ಆ ಸಾಲ ತೀರಿಸಿಕೊಂಡು ಹೋಗುತ್ತೋ ಇಲ್ಲ ಆ ಸಾಲದಲ್ಲಿ ನಿನ್ನ ಹೆಂಡತಿಯ ಶೀಲ ಮಾರಿಕೊಂಡು ಹೋಗ್ತು ಲೇ ರಾಜವರ್ಮ ಪತಿವ್ರತ ಧರ್ಮವನ್ನು ಪಾಲಿಸಿ ಸತ್ತ ನಿಷ್ಠೆಯಿಂದ ದಯ ಪಾಲಿಸಿಕೊಂಡು ಬಂದ ನನ್ನ ಶಾಂತಿಗೆ ನಿನ್ನ ತಮ್ಮನಿಗೆ ಒಬ್ಬಂತ ಭಕ್ತಲ್ಲಿ ಬೋಳಿ ಮಗನ ನಿನ್ನ ಕೆಡಿವು ರಕ್ತ ಕುಡಿದಾಳ ಬಿಡಲಾರೆ ರಕ್ತ ಎಲ್ಲಿಂದ ಕುಡಿಯುತ್ತಿಲ್ಲ ರಕ್ತ ನನ್ನಿಂದ ನೇಣು ಹಾಕಿಸಿಕೊಂಡು ಗುಟುಕು ನೀರಿಗೆ ಸಾಕತಿ ಇಲ್ಲದೆ ನನ್ನ ರಕ್ತ ಎಲ್ಲಿಂದ ಕುಡಿದಿಲ್ಲ ಬರುವ ನಾನು ನಿನ್ನ ಹೇಳ್ತೀನಿ ಹೊತ್ತು ತಂದು ನಿನ್ನ ಕಣ್ಣು ಮುಂದೆ ನೀ ಕಟ್ಟಿದ ತಾಳಿಯನ್ನು ಹರಿದು ಹೊಸ ತಾಳಿಗೆ ನನ್ನ ತಾಮನನ್ನು ಗಂಡನಾಗಿ ಹೊಸ ಗಂಡನಾಗಿ ಮಾಡಿಸಿದರೆ ನನ್ನ ಶಾಲೆ ತೀರಿಸಿಕೊಳ್ಳುತ್ತೇನೆ ಹಾಗೇನಾದ್ರೂ ನಿನ್ನ ಮೋಸದಿಂದ ನನ್ನ ಶಾಂತಿಗೆ ಮೋಸ ಜಾಲ ಬೀಸಿದ್ರೆ ಕ್ರಾಂತಿಯಾಗಿ ಪರಶುರಾಮನ ಕೊಂಡ್ಲಿ ಹೊತ್ತು ನನ್ನ ನಳೆಯ ಬೀರ ನಿಮ್ಮೆಲ್ಲ ಕಥನ ಕಡಿದು ಹಾಕಿ ನಿಮ್ಮ ಕೆಚ್ಚರಿಯ ರಕ್ತದಿಂದ ಸೇಡಿಗೆ ರಕ್ತ ರಕ್ಷೆ ಬರೆದು ಆ ನಿಮ್ಮ ತುಂಡ ಶಿವಾದ ನಿಮ್ಮ ರುಂಡಿಗೆ ಮೆಟ್ಟು ಸರಿ ಹಾಕಿ ನಮ್ಮ ರಕ್ಷೆ ಭಾಗ ಕಟ್ಟಿದ್ದರೆ ನನ್ನ ನಳೆಯ ಬೀರ ಶಾಂತಿ ತಮ್ಮನ್ನೆಲ್ಲೆಂದು ಇಡೀ ಸಮಾಜಕ್ಕೆ ಕೇಕಿ ಹಾಕಲಾಗಲಿ ಕಟ್ಟಿ ಹಾಕಿದರು ಸಿಟ್ಟಿನಿಂದ ಹೋಗುತ್ತಲ್ಲ ಮಗನೇ ನಿನಗೆ ಹೊಡ್ತೇನೆ ಒದಗಿನ ಜಾಸ್ತಿ ಕಟ್ಟಿ ಹಾಕಿ ಹೆಂಗಸರ್ತ ಹೊಡೆಯುವ ನೀನಪ್ಪ ಗಂಡಸಲೇ ಶಾಂತ ಗಂಡಸನಾಗಿ ನನ್ನ ಬೆಟ್ಟ ನೋಡಲೇ ಆಮೇಲೆ ತೂತದೆ ನಾನು ನಿನ್ನ ಗಂಡಸ್ತನ ಏನು ನೋಡ್ತಾ ಇದ್ದ ಬೇಗ ಗಿರ್ನೊಂದನ್ನು ಹೋಗಿ ಆ ಶಾಂತಿಯನ್ನು ತಂದು ನಿನ್ನ ಆಶೆ ಬಿಡು ಇದೇ ನಿನಗೆ ಒಳ್ಳೆಯ ಸಮಯ
ನಾವೆಲ್ಲ ಇವನ ಕತಿ ಕೇಳ್ಕೊಂತ ಹೀಗೆ ಕುಂತರಿ ಬಹುದಿನದ ಆಸೆದ ರಂಬೆ ಸಿಗಲಾರದೆ. ಹೌದು ರಾಜ ಹೌದು. ಆ ಗುಡ್ದಾಗ ಬೆಳೆದ್ ನಿಂತ ಅವ್ರ ತಂದೆ ಅದಾನಲ್ರಿ, ಸಂಶಯ ಸುದ್ದಿ ಐತಿ. ಮೊದಲ ಮುನ್ನಡಿ ಹೋಗಿ ನಾವು ನೀವ್ ಮುನ್ನಡಿತಮ್ಮ ನಾವ್ ಹಿಂದಿಂದ ಬರ್ತೇವೆ. ಗುಮ್ಮಸ್ರೇ, ಇಲ್ಲಿ ಕೆಲಸ ನೀವು ನೋಡ್ಕೊರಿ, ಆ ಕೆಲಸ ನಾನು ಮಾಡುತ್ತೇನೆ. ಕುಂಡಿಗಳೇ, ಆ ಕೆಲಸ ಮಾಡುವುದಾದ್ರೆ ಮೊದಲ ಕೊಂದು ಹೋಗಿರ್ಲಿ, ಅದನ್ನ ಕಣ್ಣಿಗೆ ಹಾಕಬೇಡ್ರಿ. ನಿನ್ನನ್ನು ಹಾಗೆ ಸಾಯಿಸುದ ರಾಮ, ನಿನ್ನ ಅತ್ತೆ ನನ್ನ ಮಾವನು ಕಟ್ಟಿ ಹಾಕಿ ನರಳನ್ನು ಸಾಯಿಸುದಂತೆ ನಿನ್ನೆಲ್ಲ ಆಸ್ತಿ ತೋರಿಸಿಕೊಂಡು ನರಳನ್ನು ಸಾಯಿಸಿದಂತೆ ನಿನ್ನನ್ನು ಹಾಗೆ ನರಳನ್ನು ಸಾಯಿಸುತ್ತೇನೆ. ತಾಳು ಮಗನೇ. ಸ್ವಾಮಿ, ಇದೇನಿದೆ ನಿಮ್ಮ ಮೈಯೆಲ್ಲ ಬಾಸುಂಡೆ, ರಕ್ತ ಬರ್ತಾ ಇದೆ, ಏನಾಗಿದೆ ಸ್ವಾಮಿ ನಿಮಗೆ? ತನಿಕರೆ, ಯಾಕೆ ಈ ರೀತಿ ಕಟ್ಟಿ ಶಾಂತ, ಯಾತಕ್ಕೆ ಕಟ್ಟಿ ಹಾಕಲು ಅಂತ ಹೇಳ್ತಾರಲ್ಲ, ನನ್ನನ್ನೇ ಕೇಳು, ನಾನು ಹೇಳ್ತೇನೆ. ಈಗಲೇ ಅದೇನಂತ ಹೇಳಿ ದನಿಕರೆ, ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ನನ್ನ ಮನೆ ದೇವರನ್ನು ನಾನು ಕಾಪಾಡ್ಕೊಳ್ತೀನಿ. ಈ ಹಿಂದೆ ನಿನ್ನ ಗಂಡ ಎಲ್ಲ ಆಸ್ತಿ ಹೆಣ್ಣಿಗಾಗಿ ಕಳೆದುಕೊಂಡು ನಿಜನಾ? ನಿಜ. ಅದೇ ಹೆಣ್ಣಿಗಾಗಿ ನಿನ್ನ ಗಂಡನಂತೆ 10,000 ಸಾಲ ಮಾಡಿ ನಿನ್ನ ಗಂಡ ಒಯ್ದು ಈಗ ಇಲ್ಲ ಅಂತಾನೆ. ಅದನ್ನ ಬಟ್ಟೆ ಸಮೇತ ಹೋಗಿ ಅದನ್ನು ಕೊಟ್ಟು ನಿನ್ನ ಗಂಡನ ಬಿಡಿಸಿಕೊಂಡು ಹೋಗು. ಇಲ್ಲ ಅಂತ್ಯಾ, ಅದೇ ಸಾಲದಲ್ಲಿ ನಿನ್ನ ಶೀಲ ಮಾಡಿಕೊಂಡು ಹೋಗ್ತೀಯಾ? ಸಾವುಕಾರ, ಸಾಲ ಕೊಟ್ಟು ನಿಮ್ಮ ನೆಪದಲ್ಲಿ ಪರಸ್ತ್ರೀ ಹೆಣ್ಣು ಮಕ್ಕಳೆಲ್ಲ ನಿನ್ನ ಸೂಳೆ ಆಗ್ತಾರೆ ಅಂತ ತಿಳ್ಕೊಂಡಿದ್ಯಾ? ಆ ರೀತಿ ಆಗೋ ಹೆಣ್ಣು ನಾನಲ್ಲ, ಆ ರೀತಿ ಮಾಡೋರೆಲ್ಲ ನಿನ್ನ ಅಕ್ಕ ತಂಗಿಯರು. ನೋಡು, ನನಗಿಂತ ಇಕ್ಕಟ್ಟು ಪರಿಸ್ಥಿತಿ ಬಂದ ಮೇಲೆ ನಾನಿನ ಪ್ರಾಣ ಒತ್ತೆ ಇಟ್ಟಾದ್ರೂ ನನ್ನ ಗಂಡನ ಕಾಪಾಡ್ಕೋತೀನಿ. ಯಾಕಂದ್ರೆ ನಾನು ನಿನ್ನಂತ ಶ್ರೀಮಂತರಿಗೆ ಸೆರಗ ಹಾಸು ಸೂಳೆ ಅಲ್ಲ ಕಣೋ. ಈ ಸಮಾಜದಲ್ಲಿ ನಿಮ್ಮಂತ ಸಾವುಕಾರ ಮೆಟ್ಟಿ ಈ ಸಮಾಜದಲ್ಲಿ ಗರತಿ ಗಂಗವನಾಗಿ ಬಾಳುವ ಹೆಣ್ಣು ಕಣೋ ನಾನು. ಆ ಗರತಿ ಹಾಕಿದರೆ ನನ್ನ ಹಣ ಬಿಸಕ್ಕೆ ಹೋಗಲೇ ಎಣ್ಣೆ ಇರದಿದ್ದರೆ ಆಡದನ್ನೇ ಮಾಡಿ ತೋರಿಸೋನು ಈ ರಾಜವರ್ಮ. ಎಚ್ಚರದ ಮಾತುಗಳನ್ನು ಸಾಕು ನಿಲ್ಲಿಸು ಸಾವುಕಾರ. ತೆಗೆದುಕೊಂಡು ನನ್ನ ಗಂಡ ಕಟ್ಟಿರುವ 6 ತೊಲೆ ಬಂಗಾರದ ತಾಳಿಯನ್ನು ನಿಂತ್ಕೊಳ್ಳ, ತೆಗೆದುಕೋ. ಇದನ್ನು ಮಾರಿ ನಿನ್ನ ಸಾಲವನ್ನು ತೀರಿಸ್ಕೋ. ಇನ್ನು ಮಿಕ್ಕಿದ ಹಣವನ್ನು ವಾಪಸ್ ನಂಗೆ ತೆಗೆದುಕೊಂಡು ಬಾ. ಇಲ್ಲವಾದ್ರೆ ಅದನ್ನು ಕೂಡ ನಿನ್ನ ಹೆಣಕ್ಕೆ ಬಿಟ್ಕೋ, ನಮ್ಮ ಋಣದಲ್ಲಿ ಸತ್ತು ಹೋಗು. ಶಾಂತ, ನಾನಿನ್ನು ಜೀವಂತವಾಗಿರುವಾಗಲೇ ನಾನು ಮಾಡಿದ ಸಾಲಕ್ಕಾಗಿ ಆ ಕಟ್ಟಿ ಚಿನ್ನ ತಾಳೆ ಹರಿದು ಕೊಟ್ಟಿಯಾ? ಸ್ವಾಮಿ, ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ನೋಡಿ ಸ್ವಾಮಿ, ನನ್ನ ಕಣ್ಣಿದ್ರಿಗೆ ನೀವು ಬಂಗಾರದಾಗಿ ಇರುವಾಗ ಈ ತಾಳಿಯನ್ನು ತೆಗೆದುಕೊಂಡು ನಾನು ಏನಂತ ಮಾಡಲಿರಿ? ಬೇಡ ಸ್ವಾಮಿ, ಬೇಡ. ಇಂಥ ಶ್ರೀಮಂತರ ಸೊತ್ತರೆ ಸೂಳೆಯಾಗಿ ಬದುಕೋದ್ಕಿಂತ ನಿಮ್ಮ ಹೆಂಡತಿಯಾಗಿ ಧರ್ಮ ತುಂಬಿದ ಮನೆಯಲ್ಲಿ ಸತಿಯಾಗಿ ಬಾಳ್ತೀನಿ. ಶಾಂತ, ಸಾವುಕಾರ, ಮತ್ತೇನು ಮುಖ ನೋಡ್ತಾ ಇದ್ಯಾ? ಮೊದಲು ನನ್ನ ಗಂಡನ ಕೈ ಬಿಚ್ಚು.
ಇಲ್ಲದಿದ್ದರೆ ಏನು ಮಾಡ್ತೀಯ? 20 ವರ್ಷಗಳಿಂದ ನಿನ್ನ ರಕ್ತಕ್ಕಾಗಿ ಕಾತರಿಸಿಕೊಳ್ಳುತ್ತಿರುವ ನನ್ನ ತಮ್ಮಂದಿರು ಬಂದು ನಿನ್ನನ್ನು ಮೆಟ್ಟಿ ಸಿಳಿನ ಬಿಸಿ ರಕ್ತವನ್ನು ಕುಡಿಯುತ್ತಾರೆ. ಬಲು ಎಚ್ಚರವಾಗಿರು. ಮೊದಲು ಬಿಚ್ಚಿ ಬಿಡ್ರಿ ಅಪ್ಪ. ಬೀರ ಯಾಕೋ ಕೊಡ್ಲಿ ತೊಂದ್ ಬರಾಕತ್ತಾನ. ಮೊದಲು ಅವ್ನು ಬಿಚ್ಚಿ ಬಿಟ್ಬಿಡ್ರಿ, ನಾವು ಹೋಗೋಣ. ಅಕ್ಕ ಹಳೆ ಸೀಟ್ ಇರುವಂಗ ಹಂಗ ಕೊಡ್ಲಿ ಬೀಸ್ಕೊಂತ ಬರತ್ತಾನ್ರಿ ಅಲ್ಲಿ ಮಡ್ಯ ಇದ್ದಾಗ. ಸಾವ್ಕಾರ ಬಿಚ್ಚಿ ಬಿಡ್ರಿ ಅಪ್ಪ. ಯಾಕೆ ತಡ ಮಾಡ್ತೀರಿ? ನನಗೆ ಯಾಕೋ ಇದಕ್ಕೆ ಬರಾಕತ್ತಾವ ಮೊದಲ. ಭಾಷ ಅಂತ ಬಾಯಿ ನಿನಗೆ ತಾಳೆ ಭಾಗ್ಯ ಕೊಡ್ತೇನೆ. ರಾಜವರ್ಮ, ಇಲ್ಲಿವರೆಗೆ ನೀನು ಮೋಸ ಮಾಡುತ್ತಾ ಬಂದಂತ ಯುದ್ಧ ಅಂತ ತಿಳಿಬೇಡಲೇ. ಇಲ್ಲಿಂದಲೇ ಆರಂಭ. ಮಾಸೆ ಹೋದ ಹತ್ತೆ ಮಾವನ ಕರೆದು ನೆನಪಿಸಿ ಹುರುಳಾಗಿ ಬೆಳೆದ ಹುಳಿಯಿಂದಲೇ ನಿಮ್ಮ ಅಣ್ಣ ತಮ್ಮಂದ್ರ ಪ್ರಾಣ ತೆಗಿತೀನಿ. ನೆನಪಿರಲಿ. ಬನ್ನಿ ಸ್ವಾಮಿ, ಹೋಗೋಣ. ಇವನನ್ನು ಕಟ್ಟಿ ಹಾಕಿದಾಗ ಗುಂಡು ಹಾಕಿ ಸಾಯಿಸಿದರೆ ಒಳ್ಳೆದಿತ್ತು. ಇಷ್ಟ ಯಾಕೆ ಬುದ್ಧಿ ಆಡೋದು ಬೇಕ್ರಿ? ದಡಗಣ ನಾವು ವಿಚಾರ ಮಾಡ್ತಾನ್ರಿ. ಆಮೇಲೆ ಅವಂಗ ಏನಾರ ಮೂಡಿ ಹಾಕಾಕ್ ಬರ್ತೈತ್ರಿ. ಮೊದಲು ನಾವು ಮನೆಗೆ ಹೋಗು ನಡ್ರಿ. ಯಾಕೋ ನನಗೆ ಹೆದರಿಕೆ ಬರಾಕತ್ತೈತ್ರಿ ಅಪ್ಪ. ಹಿಂದಿಂದ ಬರತ್ತ ನಡ್ರಿ. ಭೂಮಿಯ ಹಾಸಿಗೆ ಗಗನ ವಿಭಜಿಕೆ ಹಾಸಿಗೆ ಸುಖದ ಸುಖಕ್ಕೆ ಅನುಪದಿಗೆ ಪುಷ್ಪಗಳು ಪರಿಮಳ ವಾಸಿಸುತ್ತಿವೆ ಈನು, ತುಂಬಿಗಳು ರಸದೊಂದಿ ಹಾಡುತ್ತಿವೆ ಕೀಲು. ಪುಷ್ಪಗಳು ಪರಿಮಳ ವಾಸಿಸುತ್ತಿವೆ ಈನು, ತುಂಬಿಗಳು ರಸದೊಂದಿ ಹಾಡುತ್ತಿವೆ ಕೀಲು. ಸದ್ಗುರುವೇ ಎಲ್ಲಿರುವೆ, ಸದ್ಗುರುವೇ ಎಲ್ಲಿರುವೆ, ಗುರುಪುತ್ರ ರಾಜ ಉದಯವಾಯಿತು ಏನು ಸ್ವಾಮಿಗಳೇ. ಪುಷ್ಪಗಳು ಪರಿಮಳ ವಾಸಿಸುತ್ತಿವೆ ಈನು, ತುಂಬಿಗಳು ರಸದೊಂದಿ ಹಾಡುತ್ತಿವೆ ಕೀಲು. बोलो बर्ता की बोल दे